ನಮಸ್ಕಾರ ಸ್ನೇಹಿತರೆ KPSC ಗ್ರೂಪ್ ಸಿ ಎಕ್ಸಾಮ್ಸ್ ಏನಿದೆ 4 ಮತ್ತು 5 2023 ನವೆಂಬರ್. ಸೊ ಅದರ ಹಾಲ್ ಟಿಕೆಟ್ ಪ್ರವೇಶ ಪತ್ರ ಬಿಡುಗಡೆ ಮಾಡಿದ್ದಾರೆ. ಅಂಡ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ತುಂಬಾ ಜನ ಕನ್ಫ್ಯೂಸ್ ಅಲ್ಲಿ ಇದ್ದೀರಾ. ನಮಗೂ ಬಂದಿದೆ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು. ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಈ ಒಂದು ವೀಕ್ ನಿಮಗೆ ಟೈಮಿಂಗ್ ಇರೋದು. ಇವತ್ತಿದನ್ನು ತಗೊಂಡ್ರು ಕೂಡ 4th and 5th ನೆಕ್ಸ್ಟ್ ವೀಕೆಂಡ್ ನಿಮಗೆ ಎಕ್ಸಾಮ್ ಇರೋದು. 4th ನಿಮಗೆ ಕಡ್ಡಾಯ ಕನ್ನಡ ಇದೆ, 5th ನಿಮಗೆ ಪತ್ರಿಕೆ 1 ಪತ್ರಿಕೆ 2 ಇದೆ. ಸೊ ಯಾವ ಎಕ್ಸಾಮು? ಒಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಇರ್ತಕ್ಕಂಥ ಲೆಕ್ಕ ಪತ್ರ ಇಲಾಖೆಯ ಕಿರಿಯ ಮತ್ತೆ ಸಹಾಯಕ ಮತ್ತೆ ಕಿರಿಯ ಲೆಕ್ಕ ಅಸಿಸ್ಟೆಂಟ್ ಏನೋ ಸಹಾಯಕ ಹುದ್ದೆಗಳೇನಿದೆ ಅದು. ಇನ್ನೊಂದ್ ಕಡೆ ಕೋಪರೇಟಿವ್ ಡಿಪಾರ್ಟ್ಮೆಂಟ್ ನ ಕೋಪರೇಟಿವ್ ಸಹಕಾರ ಸಂಘ ನಿರೀಕ್ಷೆ ಕೋಪರೇಟಿವ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ CTI ಪೋಸ್ಟ್ ಪೋನ್ ಆಗಿದೆ, ನಿಮ್ಗೆ ಗೊತ್ತಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೋಸ್ಟ್ ಪೋನ್ ಆಗಿದೆ, ನಿಮ್ಗೆ ಗೊತ್ತಿದೆ. ಸೊ ಈ ಎಕ್ಸಾಮ್ಸ್ ಏನ್ ನಡೆಯುತ್ತೆ 5ನೇ ತಾರೀಕು ನಿಮಗೆ ಪೇಪರ್ 1 ಅಂಡ್ ಪೇಪರ್ 2 ಇರುತ್ತೆ. ಮೇನ್ ಪೇಪರ್ಸ್ ಇದೆ ನಿಮ್ಗೆ ಕಟ್ ಆಫ್ ನಿಮ್ಗೆ ಬೇಕಾಗಿರೋದು 4th ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ. ಓಕೆ, ಏನ್ ಮಾಡಬೇಕು ಅಂದ್ರೆ ಇಷ್ಟೇ. ನೀವು KPSC recruitment.in ಅಂತ ಬರುತ್ತೆ, ಮೊಬೈಲ್ ಅಲ್ಲಿ ಓಪನ್ ಮಾಡಿ. ಓಕೆ, .in ಅಂತ ಬರುತ್ತೆ. ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತಿದೆ ನೋಡಿ. ಇಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಅಂಡ್ ಕೋಪರೇಟಿವ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಇದು. ಸೊ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ನೀವು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನೋರು, ಗೊತ್ತಿಲ್ಲ ಅನ್ನೋರು ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಾನು ನಿಮ್ಗೆ ಹೇಳಿದೆ ಕಡ್ಡಾಯ ಭಾಷಾ ಪರೀಕ್ಷೆ 4th ಇರ್ತಕ್ಕಂಥದ್ದು ಫಾರ್ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಈವನ್ ಕಲ್ಯಾಣ ಕರ್ನಾಟಕದವರು ಏನಿದೆ ಕೋಪರೇಟಿವ್ ಇನ್ಸ್ಪೆಕ್ಟರ್ ಅವರಿಗೆ ಬೇರೆ ಡೇಟ್ ಇದೆ ಎಕ್ಸಾಮ್. ಬಟ್ ಕಡ್ಡಾಯ ಕರ್ನಾಟಕ ನೀವು ಕೂಡ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು. 4ನೇ ತಾರೀಕು ಇರ್ತಕ್ಕಂಥದ್ದು. ಯಾರು ಈ ಕಡ್ಡಾಯ ಕನ್ನಡ ಬರಬೇಕು? ನಾನು ನಿಮ್ಗೆ ಆಲ್ರೆಡಿ ಈ ನೋಟಿಫಿಕೇಶನ್ ಅಲ್ಲೇ ಹೇಳಿದ್ರು, ನಾನು ನೋಟಿಫಿಕೇಶನ್ ಬಂದಾಗ್ಲೇ ಹೇಳಿದ್ದೆ. ನೀವು 10th ಮಾಡಿಲ್ದೇ ಇರಿ, 10th ಕನ್ನಡ ಓದಿರಿ. ದಿಸ್ ಇಸ್ ಹೊಸ ರೂಲ್ಸ್ 2022ರಿಂದ. ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಬರಿಬೇಕಾಗತ್ತೆ ಹೊಸದಾಗಿ. ಆಲ್ರೆಡಿ ನೀವು ಪ್ರೀವಿಯಸ್ ಲಾಸ್ಟ್ 29/11/2022 ಆಗಿರೋ ಎಕ್ಸಾಮ್ ಅಲ್ಲಿ ಬರ್ದಿ ನೀವು ಪಾಸ್ ಆಗಿದ್ರೆ 29/11/2022 ಅಂದ್ರೆ ನವೆಂಬರ್ 29 ಬರ್ದಿರ್ತಕ್ಕಂಥ ಎಕ್ಸಾಮ್ ಪಾಸ್ ಆಗಿದ್ರೆ, ಅಥವಾ ಇದರ ನಂತರ ಆಗಿರ್ತಕ್ಕಂಥ ಬೇರೆ ನಮ್ಮ ಗ್ರೂಪ್ ಸಿ ಎಕ್ಸಾಮ್ ನ ಕಡ್ಡಾಯ ಭಾಷಾ ಪರೀಕ್ಷೆ ಕನ್ನಡನ ನೀವು ಬರೆದು ಪಾಸ್ ಆಗಿದ್ರೆ ಅವರು ಈ ಹುದ್ದೆ ಅಧಿಸೂಚನೆಗಳ ಕನ್ನಡ ಭಾಷಾ ಪರೀಕ್ಷೆಗಳಿಗೆ ಬರೋ ನೆಸಿಟಿ ಇಲ್ಲ. ಯಾಕಂದ್ರೆ ಅಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಇದಕ್ಕೆ ಪರಿಗಣಿಸಲಾಗುವುದಿಲ್ಲ. ಓಕೆ, ನೀವು ಇದಕ್ಕೆ ಬರೆಯೋ ನೆಸಿಟಿ ಇರಲ್ಲ. ಈಗ ತುಂಬಾ ಜನ ಏನ್ ಮಾಡ್ತೀರಾ, ಸರ್ ನಾನು ಅವಾಗ್ಲೂ ಪಾಸ್ ಆಗಿದ್ದೆ, ಈಗೂ ಕೂಡ ಬಂದಿದೆ ನಮ್ಗೆ ಹಾಲ್ ಟಿಕೆಟ್ ಅಲ್ಲಿ. ತುಂಬಾ ಜನಕ್ಕೆ ಅದೇ ಹಾಲ್ ಟಿಕೆಟ್ ಅಲ್ಲಿ ಬಂದಿದೆ. ಏನ್ ಮಾಡೋಣ? ಒಂದು ನಿಮ್ಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ ನೀವು ಅಕಸ್ಮಾತ್ ವೆರಿಫಿಕೇಶನ್ ಕರೆದಾಗ ನಾನು ಕಡ್ಡಾಯ ಪರೀಕ್ಷೆನ 29/11 ನಡೆದಿರೋ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೆ, ಬೇರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೆ ಅಂತ ತೋರ್ಸ್ಕೋಬಹುದು, ನನಗೆ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಬರೋ ನೆಸಿಟಿ ಇಲ್ಲ. ಯೂಶಲಿ ಬರೋದಿಲ್ಲ ಎಷ್ಟೊಂದ್ ಜನಕ್ಕೆ, ಹಾಲ್ ಟಿಕೆಟ್ ಎಲ್ಲ ಬರಲ್ಲ ಪಾಸ್ ಆಗಿದ್ರೆ. ಈಗ ಹೊಸದಾಗಿ ರಿಜಿಸ್ಟರ್ ಆಗಿರ್ತಾರ ನೋಡಿ. ಓಕೆ, ಹೊಸದಾಗಿ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಒಂದು ID ಬೇರೆ ಇರುತ್ತೆ ಅಂತ ಇಟ್ಕೊಳ್ಳಿ. ನೀವು KPSC ID ಇರುತ್ತೆ, ಲಾಸ್ಟ್ ಇಯರ್ ಬರ್ದಿರ್ತೀರಾ, ಈ ಪಾಸ್ ಆಗಿರ್ತೀರಾ. ಬಟ್ ಇವಾಗ ನೀವು ಈ ಹುದ್ದೆಗಳು ಅಪ್ಲೈ ಮಾಡ್ಬೇಕಾದ್ರೆ ಬೇರೆ ಒಂದು ನೀವು ID ಕ್ರಿಯೇಟ್ ಮಾಡಿ, ಬೇರೆ ಒಂದು ನೀವು ಏನೋ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡಿರ್ತೀರಾ ಬೇರೆ ಬೇರೆ ID ಇಂದ. ಅರ್ಥ ಆಗ್ತಿದೆಯಲ್ಲ? ಸ್ವಂತವ್ರಿಗೆ ಏನಾಗುತ್ತೆ, ಬಂದಿರತ್ತೆ ಕಡ್ಡಾಯ ಕನ್ನಡ. ಅದೇ ಸೇಮ್ ID ಲಾಸ್ಟ್ 2 years ಇಂದ ಯಾರು ಒಂದೇ ID ಇಂದ ನೀವು ಅಪ್ಲೈ ಮಾಡ್ತಿದ್ದೀರಾ ಲಾಗಿನ್ ID ಇಂದ, ಅಂತವ್ರಿಗೆ ಬಂದಿರಲ್ಲ. ಅರ್ಥ ಆಗ್ತಿದೆಯಲ್ಲ? ಅಕಸ್ಮಾತ್ ಬಂದಿದ್ರು ಕೂಡ ನಾನು ನಿಮ್ಗೆ ಏನ್ ಹೇಳೋದು ಇಷ್ಟೇ. ನಾನು ನಿಮ್ಗೆ ಹೇಳಿದ್ರು ಡೋಂಟ್ ಟೇಕ್ ರಿಸ್ಕ್ ಅಂತ. ಡೋಂಟ್ ಟೇಕ್ ರಿಸ್ಕ್ ಅಂತ. ಯಾರಿಗೆ ನಿಮ್ಗೆ ಹಾಲ್ ಟಿಕೆಟ್ ಅಲ್ಲಿ ಪ್ರವೇಶ ಪತ್ರದಲ್ಲಿ ಕಡ್ಡಾಯ ಭಾಷಾ ಪರೀಕ್ಷೆ ಬಂದಿದೆ ಅವರು ದಯವಿಟ್ಟು ಬರೀರಿ ಅಂತ ಹೇಳ್ತೀನಿ. ಪಾಸ್ ಆಗಿದ್ರೆ ಅದೇನು ಜಸ್ಟ್ ಹೋಗೋದು ಬರ್ಬಿಟ್ಟು ಬರೋದು ಅಷ್ಟೇ ನೀವು. ಓಕೆ, ಎಸ್ ನಿಮಗೆ ಹೋಗೋ ಬರೋದು ಟೈಮು ಮತ್ತೆ ಅವತ್ತೊಂದು ದಿನದ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಯಾರಿಗೆ ಗೊತ್ತು, ಈ KPSC ಅವರು ನಮ್ಮ ಕರ್ನಾಟಕದ ಎಕ್ಸಾಮ್ಸ್ ದವರು ಸ್ವಲ್ಪ ತಲೆ ಕೆಟ್ಟಂಗೆ. ಅವ್ರ ರೂಲ್ಸ್ ಹೆಂಗಿದೆ ಅಂತಂದ್ರೆ, ಅವ್ರ ಹಾಲ್ ಟಿಕೆಟ್ ಅಲ್ಲಿ ಕೊಟ್ಟಿದಾರಾ, ಇದಕ್ ಹೋಗಿದ್ದೀರಾ, ಯಾರು ಹೋಗಿ ಇದನ್ನ ಪಾಸ್ ಆಗಿದ್ದೀರಾ ಅಂತವ್ರದ್ದು ಮಾತ್ರ ಪೇಪರ್ 1 ಪೇಪರ್ 2 ನ ಅವ್ರು ಮಾಡೋದು. ಹಂಗಾಗಿ ನಾನು ನಿಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ, ನಿಮ್ಮ ಅಕಸ್ಮಾತ್ ಬೈ ಮಿಸ್ಟೇಕ್ ನೀವು ಅಪ್ಲೈ ಮಾಡೋದು ಅಥವಾ ಬೇರೆ ID ಇಂದ ಮಾಡಿದಿರೋ ಅಥವಾ ನಿಮಗೆ ಬಂದ್ಬಿಟ್ಟಿದ್ಯೋ ಹಾಲ್ ಟಿಕೆಟ್ ಇಲ್ಲಿ, ದಯವಿಟ್ಟು ಬಂದಿದ್ರೆ ಬರೀರಿ ಅಂತ ಹೇಳ್ತೀನಿ ಅಷ್ಟೇ. ಯಾಕೆ ಡೋಂಟ್ ಟೇಕ್ ರಿಸ್ಕ್. ಜಾಬ್ಗಳಿಗೆ ನೀವು 2 ವರ್ಷದಿಂದ ಕಾಯ್ತಿದ್ರ, 3 ವರ್ಷದಿಂದ ಓದ್ತಾ ಇದ್ದಾರೆ, ಯಾಕೆ ರಿಸ್ಕ್ ತಗೋಬೇಕು? ಜಸ್ಟ್ ಗೋ ಅಂಡ್ ರೈಟ್ ಇಟ್. ಓಕೆ, ಇನ್ನು 5ನೇ ತಾರೀಕು ನಿಮಗೆ ಇರ್ತಕ್ಕಂಥದ್ದು ಪೇಪರ್ 1 ಪೇಪರ್.
ಇನ್ನು ಕಲ್ಯಾಣ ಕರ್ನಾಟಕದ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಇರೋದು 3/12 ಅದು ಬಿಟ್ಟಾಕಿ. ಬಟ್ ಈಗ 5ನೇ ತಾರೀಕು ಇರೋದು ಯಾವುದು ಅಂದ್ರೆ ಪೇಪರ್ 1 ಪೇಪರ್ 2 ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ. ಆದ್ರೆ ಇಲ್ಲಿ ನಾನು ನಿಮ್ಗೆ ಏನ್ ಹೇಳ್ತೀನಿ, ಇದಕ್ಕೆ ಸ್ಟ್ರಾಟಜಿ ಏನು? ಸೇಮ್ ಆಸ್ ಯೂಶುವಲ್ ನೀವು ಕರೆಂಟ್ ಅಫೇರ್ಸ್ ಎಷ್ಟು 1.5 ಇಯರ್ 2 ಇಯರ್ಸ್ ಓದ್ಬೇಕು, ಅದನ್ನ ಓದಿ ಇದನ್ನ ಓದಿ ಪುನಃ ಅದನ್ನ ರಿಪೀಟ್ ಮಾಡೋ ನೆಸಿಟಿ ಇಲ್ಲ. ಬಟ್ ಇಲ್ಲಿ ಗ್ರೂಪ್ ಸಿ ಅಂದ ತಕ್ಷಣ ಒಂದಷ್ಟು ಎಕ್ಸ್ಕ್ಲೂಸಿವ್ ಟಾಪಿಕ್ ಇದೆ, ಅದು ಎಲ್ಲರೂ ಓದಿರಲ್ಲ. ಜಿ ಕೆ ನೋಡಿ, ಜಿ ಕೆ ಎಲ್ಲರೂ ಓದಿರ್ತಾರೆ, ಜಿ ಕೆ ಎಲ್ಲರೂ ಓದಿರ್ತಾರೆ. ಎಸ್ಪೆಷಲಿ ಜಿ ಲಿ ಕರೆಂಟ್ ಅಫೇರ್ಸ್ ಪ್ರಮುಖವಾಗಿ ಏನೋ ಸುಮ್ಮನೆ ಬೇಗ ಬಿಟ್ಟು ಓದಿರೋರು ಇರ್ತಾರೆ, ಅದನ್ನ ಡೀಪ್ ಆಗಿ ಓದಿರೋರು ಇರ್ತಾರೆ. ಸೊ ಎಲ್ಲಿ ನಿಮಗೆ ಎಡ್ಜ್ ಸಿಗುತ್ತೆ, ಬೇರೆಯವ್ರಕ್ಕಿಂತ ಹೆಚ್ಚು ಮಾರ್ಕ್ಸ್ ಸಿಗೋದು ಅಂದ್ರೆ ಕರೆಂಟ್ ಅಫೇರ್ಸ್. ಒಂದು ಕರೆಂಟ್ ಅಫೇರ್ಸ್, ಇನ್ನೊಂದು ಪ್ರಮುಖವಾಗಿ ಗ್ರೂಪ್ ಸಿಲಿ ಮೋಸ್ಟ್ ಲಾಸ್ಟ್ 6 ಮಂತ್ಸ್ ನಡೆದಿರತಕ್ಕಂಥ ಎಕ್ಸಾಮ್ಗಳ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀವಿ. ಅದರಲ್ಲಿ ಹೆಚ್ಚಾಗಿ ಕ್ವಶನ್ಸ್ ಕೇಳ್ತಕ್ಕಂಥದ್ದು ಪರಿಸರ ವಿಜ್ಞಾನದ ಬಗ್ಗೆ. ಐದರ್ ಕರೆಂಟ್ ಅಫೇರ್ ರಿಲೇಟೆಡ್ ಎನ್ವೈರನ್ಮೆಂಟಲ್ ಸೈನ್ಸ್ ಕೇಳ್ತಾನೆ, ಸಿ ಎ ರಿಲೇಟೆಡ್ ಎನ್ವೈರನ್ಮೆಂಟಲ್ ಸೈನ್ಸ್ ಕೇಳ್ತಾನೆ, ಅಥವಾ ಸ್ಟ್ಯಾಟಿಕ್ ಪೋರ್ಷನ್ ಇರೋದು ಕೇಳ್ತಾನೆ. ಸೊ ಇದನ್ನ ನಾವು ಮಾಡಿದೀವಿ, ಇದನ್ನು ಕೂಡ ನೀವು ಓದಬಹುದು. ನಾವು ಕರೆಂಟ್ ಅಫೇರ್ ಕವರ್ ಮಾಡಿದೀವಿ, ಅದನ್ನು ಓದಬಹುದು. ಓಕೆ, ವೆರಿ ಇಂಪಾರ್ಟೆಂಟ್. ಅದು ಬಿಟ್ರೆ ನಿಮ್ಗೆ ಕರ್ನಾಟಕದ ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆ ಕೇಳ್ತಾನೆ, ಮತ್ತೆ ಒಂದು ಪಂಚಾಯತ್ ರಾಜ್ ತಿದ್ದುಪಡಿ, ಇದನ್ನ ಸ್ಪೆಸಿಫಿಕ್ ಆಗಿ ಅವನು ಮೆನ್ಷನ್ ಮಾಡಿದಾನೆ. ಗ್ರೂಪ್ ಸಿ KPSC ಸಿಲೆಬಸ್ ಅಲ್ಲಿ ಗ್ರೂಪ್ ಸಿ ಮೆನ್ಷನ್ ಮಾಡಿದ್ದಾನೆ. ಮೆನ್ಷನ್ ಮಾಡಿರೋದ್ರಿಂದ ಈ ಒಂದು ಟಾಪಿಕ್ ಕೇಳ್ತಾರೆ. ಸೊ ಇಂಥದ್ದು ನೀವು ಹೆಚ್ಚು ಪ್ರಿಪೇರ್ ಆದ್ರೆ ಯಾರು ಗೊತ್ತು, ಈ ಸ್ವತಂತ್ರ ಕರ್ನಾಟಕ ಭೂ ಸುಧಾರಣೆ ರಿಲೇಟೆಡ್ 3-4 ಕ್ವಶನ್ ಕೇಳ್ಬಿಡ್ಬೋದು, ಕೇಳ್ದೇ ಇರ್ಬೋದು, ಒಂದೊಂದ್ಸಲ ಕೇಳ್ಬಿಡ್ಬೋದು. ಸೊ ಬೇರೆಯವ್ರಿಗೆ ಎಲ್ಲರೂ ಜಿ ಕೆ ಓದ್ತೀರಾ, ಅದು ಬಿಟ್ಟು ನೀವು ಇನ್ನೂ ಹೆಚ್ಚು ಬೇರೆಯವ್ರಿಗೆ ಸ್ಕೋರ್ ಮಾಡ್ಬೇಕಂದ್ರೆ ಇಂಥ ಸ್ಪೆಸಿಫಿಕ್ ಟಾಪಿಕ್ಸ್, ಕರೆಂಟ್ ಅಫೇರ್ಸ್ಗಳು. ಸೊ ಇವನ್ನೆಲ್ಲ ಈಗ ಒಂದು ವೀಕ್ ಅಲ್ಲಿ ಏನಿಲ್ಲ, ಈ ಒಂದು ನಾವೇನು ತೋರಿಸ್ತಾ ಇದೆಯಲ್ಲ, ಇದೆಲ್ಲ ಮ್ಯಾರಥಾನ್ ವಿಡಿಯೋಗಳು, ಒಂದು ಸ್ಲೈಡ್ಸ್ ಗಳು ಮಾಡಿದೀವಿ. ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ಗಳು, ಎಸ್ಪೆಷಲಿ ಹೊಸ ಸರ್ಕಾರ ಬಂದಿರೋದು, ಅವ್ರ ಬಜೆಟ್ ಮಂಡಿಸಿರ್ತಕ್ಕಂತ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ, ಜುಲೈಲಿ ಏನು ಬಜೆಟ್ ಮಂಡನೆ ಆಗಿತ್ತು, ರಿವೈಸ್ಡ್ ಬಜೆಟ್ ಈ ಸರ್ಕಾರದ್ದು, ಅದರಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಸ್ಕೀಮ್ಸ್ ಏನ್ ಮಾಡಿದೀವಿ, ಮತ್ತೆ ಕೇಂದ್ರ ಸರ್ಕಾರದ ಪ್ರಮುಖ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಇದಿಷ್ಟು ನೀವು ಪ್ರಮುಖವಾಗಿ ಓದ್ಲೇಬೇಕಾಗುತ್ತೆ. ಒಂದು ವಾರದಲ್ಲಿ ಇಷ್ಟನ್ನ ನೀವು ರಿವೈಸ್ ಮಾಡಷ್ಟೇ ಟೈಮ್ ಆಗುತ್ತೆ. ನೀಟಾಗಿ ರಿವೈಸ್ ಮಾಡ್ತೀನಿ ಬೇಕಾ ಬಿಟ್ಟು ಮಾಡಬಾರ್ದು. ಓಕೆ, ಅದನ್ನ ಕ್ಲೀನ್ ಆಗಿ ನೀವು ತಲೆಗೆ ಹೋಗೋ ರೀತಿ ರಿವೈಸ್ ಮಾಡಬೇಕು. ಇನ್ನು ಪೇಪರ್ 2 ಸಂಬಂಧಪಟ್ಟಂತೆ ನಾನು ಹೇಳದೇ ಬೇಕಾಗಿಲ್ಲ. ನಾವು ಲೇಬರ್ ಅಂಡ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಮಾಡಿದ್ವಿ, ಈಗಲೂ ಕೂಡ ಮಾಡಿದೀವಿ. KPSC ಎಕ್ಸಾಮ್ ಅಂತ ಕಂಪ್ಯೂಟರ್ ಮತ್ತೆ ಇಂಗ್ಲಿಷು, ಹಾಗೆ ಕನ್ನಡ, ಮೆಂಟಲ್ ಎಬಿಲಿಟಿ, ಓಕೆ, ಮತ್ತೆ ಏನು ಸಾಹಿತ್ಯದ್ದು ಕೂಡ ಎಲ್ಲ ರಿವಿಷನ್ ಸೀರೀಸ್ ಮಾಡಿದ್ವಿ. ಏನ್ ಮಾಡಬೇಕು ನೀವು, ಈಗ ನನಗೆ ಏನೇನು ಹೇಳಿದೆ ಅವೆಲ್ಲ ನಿಮ್ಗೆ ಪ್ರಮುಖವಾದ ಟಾಪಿಕ್ಸ್ ಏನೇನು ಹೇಳಿದೆ ಎಲ್ಲಾನು ನಿಮಗೆ ಮ್ಯಾರಥಾನ್ ವಿಡಿಯೋ ಫಾರ್ ಆಲ್ ಎಕ್ಸಾಮ್ ಅಂತ ನಮ್ಮ ಪ್ಲೇ ಲಿಸ್ಟ್ ಏನಿದೆ ಅಲ್ಲಿ ಸಿಗುತ್ತೆ. ಅದು ಓಪನ್ ಮಾಡ್ರೆ ನಿಮ್ಗೆ ಈ ಎಲ್ಲ ವಿಡಿಯೋಸ್ಗಳು ನಾನು ಈಗ ಏನೇನು ಹೇಳಿದೆ ಎಲ್ಲ ಸಿಗುತ್ತೆ. ಈ ಇದೊಂದು ಪ್ಲೇ ಲಿಸ್ಟ್ 1 ವೀಕ್ ನೀವು ರೆಫರ್ ಮಾಡಿದ್ರೆ ಸಾಕು. ಎಸ್ಪೆಷಲ್ ರೀಸೆಂಟ್ ವಿಡಿಯೋಸ್, ಮತ್ತೆ ಈ 6 ಮಂತ್ಸ್ ಬ್ಯಾಕ್ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಲೇಬರ್ ಇನ್ಸ್ಪೆಕ್ಟರ್, ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಮಾಡಿರ್ತಕ್ಕಂಥ ರಿವಿಷನ್ ಸೀರೀಸ್ ವಿಡಿಯೋಸ್, ಇದನ್ನ ನೀವು ರೆಫರ್ ಮಾಡಿದ್ರೆ 1 ವೀಕ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲ ರಿವೈಸ್ ಆದಂಗಾಗುತ್ತೆ. ಒಂದಷ್ಟು ನಿಮಗೆ ತಲೆಲ್ಲೂ ಕೂತ್ಕೊಳ್ಳುತ್ತೆ, ನೆನಪಲ್ಲೂ ಕೂಡ ಇರುತ್ತೆ. ಓಕೆ, ಸೊ ಏನ್ ಮಾಡ್ತೀನಿ, ಆ ಪ್ರಮುಖವಾದ ಲಿಂಕ್ಸ್ ಏನಿದೆ ನಾನು ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಇರೋದು ಸಿಗುತ್ತೆ. ಹಾಗೆ ನಮ್ಮ ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಲಿಂಕ್ ಕೂಡ ನಿಮಗೆ ಡೈರೆಕ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಎಕ್ಸಾಮ್ಸ್ ಬರೀರಿ. ಆಲ್ ದ ಬೆಸ್ಟ್ ಹೇಳ್ತಾ, 1 ವೀಕ್ ಸ್ಟ್ರಾಟಜಿ ವೆರಿ ಇಂಪಾರ್ಟೆಂಟ್. 1 ವೀಕ್ ಕಂಪ್ಲೀಟ್ ಏನಿರ್ಬೇಕು ನಿಮ್ದು ರಿವಿಷನ್ಸ್. ಓಕೆ, ಸೊ ನೆಕ್ಸ್ಟ್ ವೀಕ್ ಇನ್ನೊಂದು ವಿಡಿಯೋ ತಗೊಂಡ್ ಬರ್ತೀನಿ ಸ್ನೇಹಿತರೆ. ಅಂಡ್ ನಿಮ್ದು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ಕ್ಲಿಯರ್ ಮಾಡಿದ್ದೀನಿ. ಸೊ ಯಾರಿಗೆ ಬಂದಿದೆ ರಿಸ್ಕ್ ತಗೋಬೇಡಿ, ಬರೀರಿ ಅಂತ ನಾನು ಹೇಳ್ತೀನಿ. ಅದ್ರ ಮೇಲೆ ನಿಮ್ ಇಷ್ಟ, ಬರೆಯೋದು ಬಿಡೋದು ನಿಮ್ ಇಷ್ಟ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.